ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆಯಿಂದ ನಡೀತಾ ಇರತಕ್ಕಂತಹ ನಮ್ಮ MRW ನವ ಕರ್ನಾಟಕ ಸಂಘಟನೆಯ ಪ್ರತಿಭಟನೆಯ ಕುರಿತು ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ ಹೈಪ್ ಬಟನ್ ಪ್ರೆಸ್ ಮಾಡೋ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಇದೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ನವ ಕರ್ನಾಟಕ ವಿಕಲಚೇತನರ MRW URW ರಾಜ್ಯ ಒಕ್ಕೂಟದ ವತಿಯಿಂದ ದಿನಾಂಕ 16/3/2026 ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಮ್ಮಿಕೊಂಡ ಪ್ರತಿಭಟನೆಯ ಫಲವಾಗಿ ಮಾನ್ಯ ನಿರ್ದೇಶಕರು ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಭೇಟಿ ನೀಡಿದ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಆಯಿತು ಅಂತಕ್ಕಂಥದ್ದನ್ನು ಕೆಲವೇ ಕ್ಷಣಗಳ ಹಿಂದೆ ಮಾನ್ಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಪಿ ಮೇಟಿಯವರೊಂದಿಗೆ ಚರ್ಚಿಸಿದಾಗ ಅವರು ಹೇಳಿದ ವಿಷಯ ಇಷ್ಟೇ. ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಂದು ವಿಧಾನಸೌಧಕ್ಕೆ ಕರೆಸಿ, ಅಂದರೆ 17/3/2026 ನಮಗೆ ವಿಧಾನಸೌಧದಲ್ಲಿ ಅವರ ಕಚೇರಿಗೆ ಕರೆಸಿ ನಮ್ಮೊಂದಿಗೆ ಮಾತನಾಡಿ, ಅಂದರೆ ನೀವು ಪ್ರತಿಭಟನೆಯನ್ನು ಕೂಡಲೇ ಹಿಂಪಡೆಯಬೇಕು, ನಾವು ಆರ್ಥಿಕ ಇಲಾಖೆಯವರೊಂದಿಗೆ ಮಾತನಾಡಿ ನಿಮ್ಮ ಕಡತವನ್ನು ಕೊನೆ ಕ್ಷಣದಲ್ಲಿದೆ ಅದನ್ನು ಮುಗಿಸಲು ಪ್ರಯತ್ನ ಮಾಡ್ತೀವಿ, ಅಂದರೆ ಅದನ್ನು ಅನುಮೋದನೆ ಕೊಡಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ತಮ್ಮ ಸ್ಥಳದಲ್ಲೇ ಕರೆ ಮಾಡುವ ಮೂಲಕ ಅವರಿಗೆ ಮಾಹಿತಿನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಫಾಲೋಅಪ್ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಹಾಗೆ ತಮ್ಮ ವಿಶೇಷ ಕರ್ತವ್ಯ ಅಧಿಕಾರಿಗಳಿಗೂ ಈ ವಿಷಯವನ್ನು ಪುನಃ ಪರಿಶೀಲಿಸಲು, ಅಂದರೆ ಕಾಲಕ್ಕೆ ಹೋಗಿ ಪರಿಶೀಲನೆ ಮಾಡಿ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಆದಷ್ಟು ಬೇಗ ಈ ಒಂದು ಸಿಹಿ ಸುದ್ದಿಯನ್ನು ನೀಡುವಂತೆ ನೀವು ಕೂಡ ಸಹಕಾರ ನೀಡಿ ಅಂತ ಹೇಳ್ಬಿಟ್ಟು ಅವರ ವಿಶೇಷ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಅಷ್ಟಿಲ್ಲದೆ ಮಾನ್ಯ ಇಲಾಖಾ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೊಮ್ಮೆ ನಮ್ಮ ನವ ಕರ್ನಾಟಕ ವಿಕಲಚೇತನ ಕಾರ್ಯಕರ್ತ ಮುಖಂಡರ ಜೊತೆ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರ ಜೊತೆ, ಅಂದರೆ ಅಧಿಕಾರಿಗಳ ಜೊತೆ ಹಾಗೂ ಆರ್ಥಿಕ ಇಲಾಖೆಯವರ ಜೊತೆ ಒಂದು ಮೀಟಿಂಗನ್ನು ಆಯೋಜನೆ ಮಾಡ್ತೀನಿ. ಅದಕ್ಕೆ ನನಗೆ ಸ್ವಲ್ಪ ಸಮಯಾವಕಾಶ ಬೇಕಾಗಿದೆ, ಸ್ವಲ್ಪ ಸಮಯಾವಕಾಶ ಕೊಡಿ. ಆ ಒಂದು ಮೀಟಿಂಗ್ ದಿನಾಂಕವನ್ನು ಫಿಕ್ಸ್ ಮಾಡಿ ನಿಮ್ಮೊಂದಿಗೆ ನಾನು ಚರ್ಚಿಸಿ ಇದರಲ್ಲಿ ಬರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ನಿಮ್ಮ ಕನಿಷ್ಠ ವೇತನ ಅಥವಾ ಏನು ಸೇವಾ ಭದ್ರತೆ ಇದೆ ಅದರ ಬಗ್ಗೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳ್ಕೊಂಡು ಆರ್ಥಿಕ ಇಲಾಖೆಯವರಿಗೆ ಸೂಚನೆಯನ್ನು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನವ ಕರ್ನಾಟಕ ವಿಕಲಚೇತನ ಗ್ರಾಮೀಣ ವಿವಿಧೋದ್ದೇಶ ನಗರ ಪ್ರವೃತ್ತಿ ಕಾರ್ಯಕರ್ತರ ಮುಖಂಡರಿಗೆ ಆಶ್ವಾಸನೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅವರು ಈ ತಿಂಗಳೊಳಗಾಗಿ, ಅಂದರೆ ಹಬ್ಬ ಮುಗಿದ ತಕ್ಷಣ ತಮಗೆ ಒಂದು ಸಭೆಯನ್ನು ಆಯೋಜಿಸಿ 3 ಜನರಿಗೆ, ಅಂದರೆ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ನಿರ್ದೇಶಕರ ಜೊತೆ ಹಾಗೂ ಆರ್ಥಿಕ ಇಲಾಖೆ ಮತ್ತು ನನ್ನ ಜೊತೆ ಮತ್ತು ನಮ್ಮ ಕಾರ್ಯಕರ್ತರ, ಅಂದರೆ ವಿಕಲಚೇತನ ರಾಜ್ಯ ಒಕ್ಕೂಟ ನವ ಕರ್ನಾಟಕ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬಾಜಿ ಮೇಟಿ, ಫಕೀರ್ಗೌಡ ಪಾಟೀಲ್ ಸರ್, ಶಿವಕುಮಾರ್ ಮಡ್ಡಿ ಮುಂತಾದವರ ಜೊತೆಗೆ ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಿ ಅದರಲ್ಲಿ ಈ ಕುರಿತು ಸೂಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡುವ ಮೂಲಕ ಆರ್ಥಿಕ ಇಲಾಖೆಯಲ್ಲಿ ಪೆಂಡಿಂಗ್ ಇರ್ತಕ್ಕಂತಹ ಒಂದು ಕಡತವನ್ನು ಪೂರ್ಣಗೊಳಿಸಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟ ತಕ್ಷಣ ಮಾನ್ಯ ನಿರ್ದೇಶಕರು ಕೂಡ ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನು ತಿಳಿಸಿರ್ತಾರೆ. ಹಾಗಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಿಂಪಡೆದಿದ್ದೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಂಬಾಜಿ ಪಿ ಮೇಟಿ ಅವರು ನಮ್ಮ ಚಾನಲ್ಗೆ ಕರೆ ಮಾಡುವಾಗ ತಿಳಿಸಿದ್ದಾರೆ ಸ್ನೇಹಿತರೆ. ಏನೇ ಆಗಲಿ, ಈ ಒಂದು ಹಂತಕ್ಕೆ ಹೋರಾಟ ಇವತ್ತು ಹೋಗಿದೆ. ಆದಷ್ಟು ಬೇಗ ನಮ್ಮ ಕಾರ್ಯಕರ್ತರ ಭವಿಷ್ಯಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಲಿ. 2026 ಏನು ಜೂನ್ ಜುಲೈ ತಿಂಗಳಿಗೆ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಅಲ್ಲಿ ಸಾಕಷ್ಟು ಕೆಲಸಗಳು ನಾವು ಮಾಡಬೇಕಾಗಿರ್ತದೆ. ಚುನಾವಣೆಗಳು ಹತ್ತಿರ ಬರ್ತಾ ಇದ್ದಾವೆ. ಪ್ರತಿದಿನ ನಮ್ಮ ಕಾರ್ಯಕರ್ತರು ಎಡೆಬಿಡದೆ ಕೆಲಸವನ್ನು ಇಲಾಖೆಯೊಂದಿಗೆ ಮಾಡ್ತಾ ಇದ್ದಾರೆ. ಇಲಾಖೆಯನ್ನು ರಾಷ್ಟ್ರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಲ್ಲುವಂಥ ಪ್ರಯತ್ನಕ್ಕೆ ನಮ್ಮ ಕಾರ್ಯಕರ್ತರ ಶ್ರಮ ತುಂಬ ಇದೆ. ತಾವೆಲ್ಲ ನೋಡ್ತಾ ಇರ್ತೀರ, ಪ್ರತಿ ತಿಂಗಳು ಪ್ರತಿ ವಾರ ಆಡಿಯೋ ಮೀಟಿಂಗ್ ಆಗಿರ್ಬೋದು, ವಿಡಿಯೋ ಮೀಟಿಂಗ್ ಆಗಿರ್ಬೋದು, ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು, ಗೂಗಲ್ ಮೀಟಿಂಗ್ ಆಗಿರ್ಬೋದು, ನಮ್ಮ ಕಾರ್ಯಕರ್ತರು ಎಡೆಬಿಡದೆ ಅದನ್ನೆಲ್ಲ ಅಟೆಂಡ್ ಮಾಡಿ ಪ್ರತಿಯೊಂದು ಇಲಾಖೆ ಮಾಹಿತಿಯನ್ನು ಚಾಚು ತಪ್ಪದೆ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 2 ವರ್ಷಗಳಿಂದ ಈ ಹಾಜರಾತಿಯನ್ನು ಕೂಡ ತಪ್ಪದೆ ಎಲ್ಲರೂ ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಮಾನ್ಯ ನಿರ್ದೇಶಕರು ನಮ್ಮ ಕಾರ್ಯಕರ್ತರ ಪರವಾಗಿ ಕೆಲಸವನ್ನು ಮಾಡುವ ಮೂಲಕ ಆರ್ಥಿಕ ಇಲಾಖೆಯಲ್ಲಿ ಏನು ನಮ್ಮ ಫೈಲ್ ಪೆಂಡಿಂಗ್ ಇದೆ ಅದನ್ನು ಅಪ್ರೂವಲ್ ಮಾಡಿಸುವ ಮೂಲಕ ನಮಗೆ ಕನಿಷ್ಠ ವೇತನಕ್ಕೆ ನಾಂದಿ ಹಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ.